ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುನಿಲ್ ಮಲ್ನಾಡ್. ನಾವು 3 ಡೇಸ್ ಟ್ರಿಪ್ನ ವಾಯ್ನಾಡು ಮತ್ತು ಊಟಿನ ಬೈಕ್ ರೈಡ್ ಪ್ಲಾನಿಂಗ್ ಮಾಡಿದ್ವಿ ನಾವು ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿ. ಇದು ಸೆಕೆಂಡ್ ಡೇ ಟ್ರಿಪ್ದು ಡೀಟೇಲ್ಸ್ನ ಮತ್ತು ಹೋಮ್ ಸ್ಟೇ ಡೀಟೇಲ್ಸ್ನ ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಆಯಿತು ಅನ್ನೋದನ್ನು ಫುಲ್ಲು ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಂತ ಬಜೆಟ್ ಏನು ಕಾಸ್ಟ್ಲಿ ಇಲ್ಲ, ನಾರ್ಮಲ್ ಬಜೆಟೇ ಆಗಿದೆ. ಓನರ್ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿ ಸಪೋರ್ಟಿವ್ ಆಗಿರ್ತಾರೆ. ನಮಗೂ ನೈಟು 10 ಗಂಟೆ ಲಾಸ್ಟ್ ಅಂತ ಹೇಳಿದರು. ನಮ್ದು ಜೊತೆ ಇದ್ಬಿಟ್ಟು ಅವರು ಸ್ವಲ್ಪ ಎಂಜಾಯ್ ಎಲ್ಲ ಮಾಡಿ 12 ಗಂಟೆವರೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚಾನ್ಸ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಯಾರೇ ಬಂದರೂ ಇಲ್ಲಿ ಇದು ಮಾಡಿ ನೋಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋ ಶೂಟ್ ಮಾಡ್ತಾವ್ರೆ. ವೆಡ್ಡಿಂಗ್ ಆ್ಯನಿವರ್ಸರಿ ಫೋಟೋ ಶೂಟ್ ಅಂತ ಹೇಳ್ತಾರಲ್ಲ. ಹಾಯ್ ಗೈಸ್, ಇದು VMJ ವೈಲ್ಡ್ ಸ್ಟೇ ಅಂತ. ತುಂಬಾ ಫ್ರೆಂಡ್ಲಿ, ಮತ್ತೆ ನಾವು ಕೂಡ ಬಜೆಟ್ ಅಲ್ಲಿ ತುಂಬಾ ಹುಡುಕ್ತಾ ಇದ್ವಿ ಏನಾಡಲ್ಲಿ. ನಮಗೆ ಗೊತ್ತಿರೋ ಮಟ್ಟಿಗೆ ನಾವು ನೋಡಿ ಚೆಕ್ ಮಾಡಿದ ಮಟ್ಟಿಗೆ ಇದೇ ಒಂದು ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿದೆ. ಮತ್ತೆ ಕಸ್ಟಮರ್ ಸರ್ವಿಸ್ ಕೂಡ ತುಂಬಾ ಸಖತ್ತಾಗಿದೆ. ನಮ್ಗೆ ನಾವ್ ಏನೇ ಕೇಳಿದ್ರು ಕೂಡ ತಂದು ಕೊಡ್ತಾರೆ. ಆಕ್ಚುಲಿ ಇವತ್ತು ನೆನ್ನೆ ಇಂಡಿಪೆಂಡೆನ್ಸ್ ಡೇ ಇತ್ತು, ಯಾವ್ದು ಅವೈಲಬಲ್ ಕೂಡ ಇರ್ಲಿಲ್ಲ. ಬಟ್ ಅವ್ರೆಲ್ಲಾ ಕಡೆ ಫುಡ್ ಮತ್ತೆ ನಮಗೆ ಬಾಯ್ಸಿಗೆ ಬೇಕಾಗಿರೋ ಮೇನ್ಸ್ ಥಿಂಗ್ಸ್ ಎಲ್ಲ ಅಡ್ಜಸ್ಟ್ ಮಾಡಿ ತಂದು ಕೊಟ್ಟಿದ್ದಾರೆ. ಮತ್ತೆ ಕಸ್ಟಮರ್ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕೂ ಸಪೋರ್ಟ್ ಆಗಿರ್ತಾರೆ. ನಾವೇನೇ ಕೇಳಿದ್ರು ಆಗ್ಲಿಲ್ಲ ಅಂದ್ರೂ ಕೂಡ ಟ್ರೈ ಮಾಡ್ತಾರೆ. ಮತ್ತೆ ತುಂಬಾ ಫ್ರೆಂಡ್ಲಿ ಆಗಿ ಕೂಡ ಇದ್ದಾರೆ. ಮತ್ತೆ ಟಿಫನ್ ಎಲ್ಲ ಇದೆ, ಮಾರ್ನಿಂಗ್ ಅದು ನೈಟ್ ಬೇಕಂದ್ರೆ ಡಿನ್ನರ್ ಕೂಡ ಎಲ್ಲ ಅರೇಂಜ್ ಮಾಡ್ತಾರೆ. ಮತ್ತೆ ನೋಡೋದಕ್ಕೆ ವ್ಯೂ ಪಾಯಿಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ನೇಚರ್ ಒಂಥರ ಫಾರೆಸ್ಟ್ ಮಧ್ಯದಲ್ಲಿ ಸ್ಟೇ ಆಗಿರೋ ತರ ಇದೆ. ಕಾಫಿ ಎಸ್ಟೇಟ್ ಒಂಥರ ಬಜೆಟ್ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ವಯನಾಡಲ್ಲಿ ಬನ್ನಿ, ನೋಡಿ, ವಿಸಿಟ್ ಮಾಡಿ. VMJ ವೈಲ್ಡ್ ಸ್ಟೇ ಅಂತ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀವಿ, ಓನರ್ ನಂಬರು, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಎಲ್ಲರೂ ಗಾಡಿ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಆದರೆ ಬೇರೆ ಹೊರ ರಾಜ್ಯಕ್ಕೆ ಹೋದಾಗ ಗಾಡಿಗಳಿಗೆ ನಮ್ಮ ಕರ್ನಾಟಕದ ಬಾವುಟ ಹಾಕ್ಕೊಂಡು ಓಡಿಸೋದು ಕ್ರೇಜಿ ಸಖತ್ತಾಗಿರುತ್ತೆ. ಎಲ್ಲರೂ ಹೋಗ್ತಾ ಇರುವಾಗ ನಮ್ಮನ್ನೇ ನೋಡ್ತಾ ಇರ್ತಾರಲ್ಲ. ನಮ್ಮ ಕರ್ನಾಟಕ ಗಾಡಿಗಳಂತೂ ಎಲ್ಲರೂ ನಮಗೆ ನೋಡಿಬಿಟ್ಟು ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಆದರೆ ಅದ್ರ ಖುಷಿನೇ ಬೇರೆ ಆಗಿರ್ತದೆ. ಯಾರೇ ಟ್ರಿಪ್ ಹೋಗೋದಾದ್ರು ಕರ್ನಾಟಕ ಬಾವುಟ ಹಾಕ್ಕೊಂಡು ಹೋಗಿ, ಅದ್ರ ಕ್ರೇಜೇ ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ಫೀಲಿಂಗ್ಸು. ಬಟ್ಟು ಮಳೆದೇ ಪ್ರಾಬ್ಲಮ್. ನಿನ್ನೆ ತುಂಬ ಮಳೆ ಬಂದು ತುಂಬ ಪ್ರಾಬ್ಲಮ್ ಆಯ್ತು ನಿನ್ನೆ. ಇವತ್ತು ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿದೆ. ನೋಡ್ಬೇಕಿನ್ನು ಮಳೆ ಆಗುತ್ತೋ, ಅಲ್ಲಿಗೆ ಸ್ಟಾಪ್ ಆಗುತ್ತೋ, ಅಲ್ಲ ಕಂಟಿನ್ಯೂ ಮಳೆ ಬರ್ತಾನೆ ಇರುತ್ತಾ ಏನು ಅಂಥೇಳಿ ನೋಡೋಣ. 20 ಕಿಲೋಮೀಟ್ರಿಗೆ 42 ನಿಮಿಷ ತೋರಿಸ್ತಾ ಇದೆ. ನೋಡೋಣ, ಚೆನ್ನಾಗಿದೆ. ಫ್ರೆಂಡ್ಸ್ ಎಲ್ಲ ಒಳ್ಳೆ ರೈಡ ಹೊಡಿತಾ ಇರೋದು ಗಾಡಿ ಇವತ್ತು ಮಾರ್ನಿಂಗೆ. ಇಲ್ಲೇ ಬ್ರೇಕ್ಫಾಸ್ಟು ಆಯಿತು ರೆಸಾರ್ಟಲ್ಲಿ. ಇಲ್ಲಿ ಎಡಕಲ್ KVSಲ್ಲಿ ಬೈಕ್ ಪಾರ್ಕಿಂಗಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಬೆಳಿಗ್ಗೆ 8:30ಗೆ ಬೆಳಿಗ್ಗೆ ಓಪನಿಂಗ್ ಆಗುತ್ತೆ ಗೇಟು. 8:30ಇಂದ 4 o'clockವರೆಗೆ ಟೈಮಿಂಗ್ಸ್ ಇರುತ್ತೆ. ನಾವು ಬೆಳಿಗ್ಗೆ 8:30 9 o'clock ಏನೋ ರೀಚ್ ಆಗಿದ್ವಿ. ಬಟ್ ಅವತ್ತು ಏನೋ ರೀಸನಿಂದ 9:30ವರೆಗೆ ಯಾರನ್ನೂ ಅಲೋ ಮಾಡ್ತಾ ಇದ್ದಿಲ್ಲ. 9:30ಗೆ ಗೇಟ್ ಓಪನ್ ಆಯಿತು. ಅಲ್ಲಿಂದ 1.5-2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ನಾವು ರೆಸಾರ್ಟಿಂದ ಹೊರಟಾಗ ಮಳೆ ಇರೋ ಕಾರಣದಿಂದ ನಾವೆಲ್ಲ ಜರ್ಕಿನ್ ಹಾಕ್ಕೊಂಡು ಹೋಗಿದ್ವಿ. ಬಟ್ ಅದು ತುಂಬ ಪೀಕ್ ಇರೋದ್ರಿಂದ ಅಲ್ಲಿ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಎಲ್ಲ ಜರ್ಕಿನೆಲ್ಲ ಬಿಚ್ಚೋ ಪರಿಸ್ಥಿತಿ ಬಂದುಬಿಡ್ತು. ಯಾಕೆಂದರೆ ಅಷ್ಟು ಸೆಕೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ಹಾಗೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಜರ್ಕಿನೆಲ್ಲ ರಿಮೂವ್ ಮಾಡಿಕೊಂಡು ಅಲ್ಲಿಂದ ವಾಕೇಬಲ್ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಟೋಟಲಿ 2 ಗೇಟ್ ಇದೆ. ಮೇನ್ ಗೇಟಲ್ಲಿ ಯಾವುದೇ ರೀತಿ ನಮಗೆ ಎಡಕಲ್ KVSಗೆ ಹೋಗೋದಕ್ಕೆ ಟಿಕೆಟ್ನ ಇಶ್ಯೂ ಮಾಡಲ್ಲ. ಸೆಕೆಂಡ್ ಗೇಟಲ್ಲಿ ಹೋದಾಗ ಅಲ್ಲಿ ಟಿಕೆಟ್ನ ಇಶ್ಯೂ ಮಾಡ್ತಾರೆ. ಪರ್ ಹೆಡ್ ಬಂದುಬಿಟ್ಟು 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಚಿಲ್ಡ್ರನ್ಸಿಗಾದರೆ 5 to 12 ಇಯರ್ಸ್ಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವೇನಾದರೂ ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡಿಸ್ತೀನಿ ಏನಾದ್ರು ಅಂತ ಪ್ಲಾನಿಂಗ್ ಏನಾದರೂ ಹೋದರೆ ಅಲ್ಲಿ 1000 ರೂಪೀಸ್ನ ಪೇ ಮಾಡಬೇಕಾಗುತ್ತೆ ಫೋಟೋ ಶೂಟ್ಗಾದರೆ. ಇಲ್ಲ ಅಂದರೆ ಕ್ಯಾಶುವಲಾಗಿ ಹೋಗೋದಾದರೆ 50 ರೂಪೀಸು. ಬಟ್ ಅದೇ ರೀತಿ ಯಾವುದೇ ರೀತಿ ಕ್ಯಾಮ್ರಾ, ಗೋಪ್ರೋಸು ಯಾವುದೇ ರೀತಿ ತಗೊಂಡು ಹೋಗೋದಾದರೆ ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ ಅಲ್ಲಿ. ಇವಾಗ ಟಿಕೆಟ್ನ ಕಲೆಕ್ಟ್ ಮಾಡಿಕೊಂಡು ನಾವು ಸ್ಟೆಪ್ಸ್ನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಮ್ಮ ಸ್ವಾಮಿಯವ್ರನ್ನ ಕೇಳೋಣ ಹೇಗಿದೆ ಅನುಭವ ಅವ್ರದ್ದು ಅಂತ ಹೇಳಿ. ಹೇಗಿದೆ ಸ್ವಾಮಿ ನಿನ್ನ ಅನುಭವ? ನೆಕ್ಸ್ಟ್ ಲೆವೆಲ್ ಆಗಿದೆ, ಚೆನ್ನಾಗಿದೆ. ನಾನು ಹೇಳಿದೆ ಕೈಯಲ್ಲಿ ಇಟ್ಕೊಳ್ಳಿ ಅಂತ. ಏನ್ರಿ ಮೀಡಿಯಾ?
ಸ್ಟಾರ್ಟಿಂಗ್ ಹತ್ತುವಾಗ ಎಲ್ಲರೂ ಫುಲ್ ಕ್ರೇಜಲ್ಲಿದ್ದರು. ಅರ್ಧ ಸ್ಟೆಪ್ಸ್ ಹತ್ತಿದ ಕೂಡಲೇ ಎಲ್ಲರೂ ಫುಲ್ಲು ನರ್ವಸ್ ಆಗಿಬಿಟ್ಟಿದ್ರು. ಕಾರಣ ಏನು ಅಂದರೆ ತುಂಬ ಸ್ಟೆಪ್ಸು ಹತ್ತೋದು ಕಷ್ಟ ಆಗುತ್ತೆ ಒಂಥರ. ಹಾಗೆ ಸ್ಟೆಪ್ಸ್ ಎಲ್ಲ ಹತ್ತನೇ ಎಲ್ಲ ಫೋಟೋಸ್ ಎಲ್ಲ ತಗೊತ ಹಾಗೆ ರೆಸ್ಟ್ ಮಾಡ್ತಾ ಹತ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ಬರ್ರೋ ಬೇಗ ಬೇಗ. ದಿಲೀಪ್ ಶೇಖರ್, ನೀವು ಲಾಸ್ಟ್ ಇದ್ರೆ ಆಗಲ್ಲ, ಏನು ಮಾಡೋಣ ನಿಮ್ಗೊಬ್ರಿಗೋಸ್ಕರ. ರೆಸ್ಪಾನ್ಸಿಬಿಲಿಟಿ ನಮ್ದೇ ಅಲ್ಲ ಸ್ವಾಮಿ ಬಾ. ಹಿಂದೆ ನೋಡ್ಬೇಡ. ಲಾಸ್ಟಿಗೆ ಎಂಡ್ ಮಾಡಿಲ್ಲ ಅಲ್ಲ, ನೇಚರ್ ಹಿಡಿಬೇಕು. ಎಷ್ಟು ಲಕ್ಷ ಖರ್ಚಾರ ಪರವಾಗಿಲ್ಲ. ನಡ್ರಪ್ಪ ನಡ್ರೋ. ಎಷ್ಟೇ ಲಕ್ಷ ನೋಡ್ಬೋದು. ಅಲ್ಲಿ ಒಂದು ರೋಪ್ ಇದೆ ಅಂತ ಎಲ್ಲ ಉದುರಿಸ್ಬೋದು. ಫೈನಲ್ ಆಗಿ ಎಲ್ಲರೂ ಎಂಜಾಯ್ಮೆಂಟ್ ಮಾಡಿಬಿಟ್ಟು ಮಿನಿಮಮ್ 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಅಲ್ಲಿ ಎಂಟ್ರಿ ಆದಾಗ ಒಳಗಡೆ ಹೋದ ತಕ್ಷಣವೇ ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ಅಲ್ಲೇ ಎಂಜಾಯ್ ಮಾಡ್ತಾ ಅಲ್ಲೇ ಫೋಟೋಸ್ ಎಲ್ಲ ತಗೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಫೈನಲಾಗಿ ಒಂದು ಗೋಪುರದಲ್ಲಿ ಡ್ರೋನ್ ಶಾಟ್ ವೀಡಿಯೋ ಮಾಡಿಕೊಂಡು ಆಮೇಲೆ ಮಳೆ ಎಲ್ಲ ಸ್ಟಾಪ್ ಆದಮೇಲೆ ಹೊರಗಡೆ ಬಂದ್ವಿ. ಮಳೆ ಸ್ಟಾಪ್ ಆಗಿರೋದ್ರಿಂದ ಹೊರಗಡೆ ಬಂದಾಗ ಒಳ್ಳೆ ಸಖತ್ತಾಗಿತ್ತು. ಫಾಗ್ ಎಲ್ಲ ಸಖತ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೇಲ್ಗಡೆ ಪೀಕಿಂದ ನೋಡೋದಕ್ಕೆ ಔಟ್ಸೈಡು ಸಖತ್ತಾಗಿ ವ್ಯೂ ಪಾಯಿಂಟ್ ಎಲ್ಲ ಕಾಣಿಸ್ತಾ ಇತ್ತು. ಹಾಗೆ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ಎಲ್ಲರೂ ಅಲ್ಲಿ ಕೆಳಗಡೆ ಬಂದುಬಿಟ್ಟು ನಮಗೆಲ್ಲ ಏನೇನು ಬೇಕು ಐಟಮ್ಗಳನ್ನೆಲ್ಲ ಶಾಪಿಂಗ್ ಮಾಡಿದ್ವಿ. ಎಲ್ಲ ಒಳ್ಳೊಳ್ಳೆ ಐಟಮ್ಸ್ಗಳೆಲ್ಲ ಕಲೆಕ್ಷನ್ಸ್ ಇದೆ ವಸ್ತುಗಳೆಲ್ಲ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋದ್ವಿ. ನೆಕ್ಸ್ಟ್ ಪ್ಲೇಸಿಗೆ ಎಲ್ಲಿ ಹೋದ್ವಿ ಏನೋ ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಾರೆಲ್ಲ ವೀಡಿಯೋ ನೋಡಿ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.